ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಗುರುಕುಲ್. ಇವತ್ತಿನ ಕ್ಲಾಸಲ್ಲಿ ನಾನು ಕೌಂಟಿಂಗ್ ಫಿಗರ್ಸ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಕ್ವೇರ್ಸ್ ಮೇಲೆ ದೆನ್ ರೆಕ್ಟ್ಯಾಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಟ್ರಯಾಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಯಾರೆಲ್ಲ ತರಗತಿನ ಮೊದಲನೇ ಬಾರಿ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಂದ್ರೆ, ನಿಮಗೆ ಒಂದು ಡಯಾಗ್ರಾಮ್ನ ಕೊಟ್ಟು ಅದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೋಡಿ, ಈ ಕೊಟ್ಟಿರೋ ಡಯಾಗ್ರಾಮ್ ನಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಹಿಂಗ್ ಕೌಂಟ್ ಮಾಡಿದ್ರೆ 1 ಟ್ರಯಾಂಗಲ್, ದೆನ್ 2 ಟ್ರಯಾಂಗಲ್, ದೆನ್ ಅಗೇನ್ 1 ಬಿಗ್ ಟ್ರಯಾಂಗಲ್. ಅಂದ್ರೆ ಟೋಟಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಈ ಒಂದು ಡಯಾಗ್ರಾಮ್ ನಲ್ಲಿ? ಟೋಟಲಿ 3 ಟ್ರಯಾಂಗಲ್ಸ್ ಇದೆ. ಬಟ್ ಇದು ಒಂದು ಚಿಕ್ಕ ಡಯಾಗ್ರಾಮ್ ಆಗಿರೋದ್ರಿಂದ, ಸಿಂಪಲ್ ಡಯಾಗ್ರಾಮ್ ಆಗಿರೋದ್ರಿಂದ ನೀವು ಈಸಿಯಾಗಿ ಕೌಂಟ್ ಮಾಡಿ ಹೇಳ್ಬೋದು ಇದರಲ್ಲಿ 3 ಟ್ರಯಾಂಗಲ್ಸ್ ಇದೆ ಅಂತ. ಬಟ್ ನಿಮ್ಗೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ಕೊಟ್ಟಾಗ ಈ ರೀತಿ ಕೌಂಟ್ ಮಾಡೋದು ಟಫ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ, ಇದಕ್ಕೆ ಒಂದು ಟ್ರಿಕ್ ಇದೆ. ಏನ್ ಟ್ರಿಕ್ ಅದು? ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರಲ್ವಾ, ನಂಬರಿಂಗ್ ಮಾಡೋದು. ಹೇಗೆ ನಂಬರಿಂಗ್ ಮಾಡ್ತೀರಾ? ಎಷ್ಟು ಟ್ರಯಾಂಗಲ್ಸ್ ಇದೆ ಅದಕ್ಕೆ ನಂಬರಿಂಗ್ ಮಾಡೋದು, ದೆನ್ ಅದನ್ನ ಆಡ್ ಮಾಡೋದು. ಇಲ್ಲಿ ನೋಡಿ 1 2 ಅಂತ ನಂಬರಿಂಗ್ ಕೊಟ್ಕೊಳ್ಳಿ, ಅದನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು? 3 ಆಯ್ತು. ಆಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 3 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ ಯಾವ ರೀತಿ ಫಿಗರ್ಸ್ ನ ಕೌಂಟ್ ಮಾಡೋದಂತ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲಿ ಕೂಡ ಸೇಮ್. ಫಸ್ಟ್ ಏನ್ ಮಾಡ್ತೀರಾ, ನಂಬರಿಂಗ್ ಮಾಡಿ ಅದನ್ನ ಆಡ್ ಮಾಡೋದು ಅಷ್ಟೇ. ಆಡ್ ಮಾಡಿದವಾಗ ಏನ್ ಆನ್ಸರ್ ಬರುತ್ತೆ ಅಷ್ಟು ಟ್ರಯಾಂಗಲ್ಸ್ ನಿಮ್ಗೆ ಕೊಟ್ಟಿರುವಂತ ಡಯಾಗ್ರಾಮ್ ನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ನಂಬರಿಂಗ್ ಕೊಡಿ 1 2 3 4. ಓಕೆ, ಇದನ್ನ ಆಡ್ ಮಾಡಿ. ಹೇಗೆ ಆಡ್ ಮಾಡ್ತೀರಾ? 1 + 2 + 3 + 4 ಎಷ್ಟಾಯ್ತು? 4 + 3 7, 7 + 2 9, 9 + 1 10. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 10 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್ಸ್. ನೆಕ್ಸ್ಟ್ ನೋಡಿ, ಸೇಮ್ ಇಲ್ಲಿ ಏನ್ ಮಾಡಿದರೆ, ಈ ರೀತಿ ಟ್ರಯಾಂಗಲ್ಸ್ ನ ಕೊಟ್ಟು ಅದರಲ್ಲಿ ಏನ್ ಮಾಡಿದರೆ ಮಧ್ಯದಲ್ಲಿ ಒಂದು ಈ ರೀತಿ ಲೈನ್ ಹಾಕಿದ್ದಾರೆ. ಈ ರೀತಿ ನೋಡೋದ್ರಿಂದ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಾಂಗಲ್ ಇದೆ, ಮತ್ತೆ ಇಲ್ಲಿಂದ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಟ್ರಯಾಂಗಲ್ ಮೇಲೆ ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆ ಅಂತ ಈ ರೀತಿ ನಮ್ಗೆ ನೋಡೋದಿಕ್ಕೆ ಕಾಣಿಸುತ್ತೆ. ಇದನ್ನ ಯಾವ ರೀತಿ ಕೌಂಟ್ ಮಾಡೋದು? ಸೇಮ್ ಹೇಗ್ ಮಾಡ್ತೀರಾ? ಈ ಟ್ರಯಾಂಗಲ್ಸ್ಗೆ ನಂಬರಿಂಗ್ ಮಾಡ್ಕೊಳ್ಳೋದು, ದೆನ್ ಈ ಟ್ರಯಾಂಗಲ್ಗೆ ನಂಬರಿಂಗ್ ಮಾಡ್ಕೊಳ್ಳೋದು. ಇದನ್ನ ಏನ್ ಮಾಡೋದು? ಆಡ್ ಮಾಡೋದು. ಆಡ್ ಮಾಡಿ 3 + 2 5, 5 + 1 6. ಇಲ್ಲಿ ಕೂಡ ಹಾಗೆ 3 + 2 5, 5 + 1 6. ಇವಾಗ ಏನ್ ಮಾಡೋದು? ಈ 6 and 6 ಇದೆ ಅಲ್ವಾ, ಇದನ್ನು ಕೂಡ ಆಡ್ ಮಾಡ್ಕೋಬೇಕು. ಟೋಟಲಿ ಆಡ್ ಮಾಡಿದಾಗ 6 + 6 ಆಡ್ ಮಾಡಿದಾಗ ಟೋಟಲ್ ಎಷ್ಟಾಯ್ತು? 12 ಆಯ್ತು. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 12 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ಓಕೆ, ಈ ಕ್ವಶನ್ ಅನ್ನ ನೋಡಿ. ಇಲ್ಲಿ ಈ ಥರ್ಡ್ ಕ್ವಶನ್ ನಲ್ಲಿ 2 ಸ್ಟೆಪ್ ಟ್ರಯಾಂಗಲ್ಸ್ ನ ಕೊಟ್ಟಿದ್ರು, ಇಲ್ಲಿ 3 ಸ್ಟೆಪ್ ಟ್ರಯಾಂಗಲ್ಸ್ ನ ಕೊಟ್ಟಿದ್ದಾರೆ. ಅವ್ರು ಎಷ್ಟು ಸ್ಟೆಪ್ ಆದ್ರೂ ಕೊಡ್ಲಿ, ನೀವೇನ್ ಮಾಡ್ಬೇಕು? ನಂಬರಿಂಗ್ ಮಾಡೋದು, ಆಡ್ ಮಾಡೋದು. ಫೈನಲ್ ಆಗಿ ಏನ್ ಆಡ್ ಮಾಡಿರೋ ನಂಬರ್ ಬರುತ್ತೆ ಅದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಕೊಟ್ಟಿರುವಂತ ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಕೊಡಿ, ನಂಬರಿಂಗ್ ಕೊಡಿ. 1 2 3 4 5. ಇದನ್ನ ಆಡ್ ಮಾಡಿ ನೋಡಿ ಎಷ್ಟಾಯ್ತು? 5 + 4 9, 9 + 3 12, 12 + 2 14, 14 + 1 15. ಓಕೆ, ಸೇಮ್ ಇಲ್ಲಿ ಕೂಡ ನಂಬರಿಂಗ್ ಮಾಡಿ. ಇಲ್ಲಿ ಕೂಡ ಎಷ್ಟು ಟ್ರಯಾಂಗಲ್ಸ್ ಇದೆ? 15. ದೆನ್ ಇಲ್ಲಿ ಲಾಸ್ಟ್ ಕೂಡ ನಂಬರಿಂಗ್ ಮಾಡಿ 1 2 3 4 5. ಟೋಟಲಿ ಆಡ್ ಮಾಡಿದಾಗ ಎಷ್ಟಾಯ್ತು? 15. ಇದನ್ನಷ್ಟನ್ನು ಏನ್ ಮಾಡ್ಬೇಕು? ಮತ್ತೆ ಆಡ್ ಮಾಡ್ಬೇಕು. ಯಾವ್ದನ್ನ ಆಡ್ ಮಾಡ್ತೀರಾ? ಇದು ಫಸ್ಟ್ ಅಡಿಷನ್ ಮಾಡಿದಾಗ ಏನ್ ನಂಬರ್ಸ್ ಬರುತ್ತೆ ಅದನ್ನು ಕೂಡ ಆಡ್ ಮಾಡಿದ್ರೆ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ.
ಈ ಎಲ್ಲ 3 ಟ್ರಯಾಂಗಲ್ಸ್ನು ಆ್ಯಡ್ ಮಾಡಿದಾಗ ಏನು ನಿಮ್ಗೆ ಆನ್ಸರ್ ಬಂದಿರುತ್ತೆ ಅದನ್ನು ಇನ್ನೊಂದು ಸರ್ತಿ ಆ್ಯಡ್ ಮಾಡ್ಬೇಕು. ಯಾವ್ದು ಆ್ಯಡ್ ಮಾಡ್ತೀರಾ? 15 ಪ್ಲಸ್ 15 ಪ್ಲಸ್ 15 ಎಷ್ಟು ಬಂತು? ಇದನ್ನು ಆ್ಯಡ್ ಮಾಡಿದವಾಗ 15 ಪ್ಲಸ್ 15 30, 30 ಪ್ಲಸ್ 15 45. ಓಕೆನಾ? ಹಾಗಿದ್ರೆ ಈ ಒಂದು 4th ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 45 ಟ್ರಯಾಂಗಲ್ಸ್ ಇದೆ. ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ? ನಂಬರಿಂಗ್ ಮಾಡ್ಕೊಳ್ಳಿ ಒಂದೊಂದೇ ಟ್ರಯಾಂಗಲ್ಸ್ಗೆ. ಫಸ್ಟ್ 1 2 3 4 ಇದನ್ನು ಆ್ಯಡ್ ಮಾಡಿ ಎಷ್ಟು ಬಂತು ಆನ್ಸರು? 4 ಪ್ಲಸ್ 3 7, 7 ಪ್ಲಸ್ 2 9, 9 ಪ್ಲಸ್ 1 10. ನೆಕ್ಸ್ಟ್ ಟ್ರಯಾಂಗಲ್ಗೆ ನಂಬರಿಂಗ್ ಮಾಡಿ. ಇದೆಷ್ಟಾಯಿತು? ಇದು ಕೂಡ 10 ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇದಕ್ಕೂ ಕೂಡ ಸಪ್ರೇಟ್ ಆಗಿ ನಂಬರಿಂಗ್ ಮಾಡ್ಕೊಳ್ಳಿ. ಇದೆಷ್ಟಾಯ್ತು ಆನ್ಸರ್? 6 ಆಯಿತು. ದೆನ್ ಇಲ್ಲಿ 1 2 3 ಇದು ಕೂಡ ಕೌಂಟ್ ಮಾಡಿದಾಗ ಎಷ್ಟಾಯಿತು? ಇದು ಕೂಡ 6 ಆಯಿತು. ಈಗೇನು ಮಾಡಬೇಕು? ಟ್ರಯಾಂಗಲ್ಸ್ ಕೌಂಟ್ ಮಾಡಿ ಇಲ್ಲಿ ಔಟ್ಸೈಡ್ ಏನು ಅಡಿಷನ್ ರಿಸಲ್ಟ್ ಬಂದಿದೆ ಅಲ್ವಾ, ಇದನ್ನು ಟೋಟಲ್ ಆಗಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ತಾ ಬನ್ನಿ. ಫಸ್ಟ್ 6 ಪ್ಲಸ್ 6 ಇಲ್ಲಿ 10 10 ಪ್ಲಸ್ 10 ಪ್ಲಸ್ 10 ಎಷ್ಟಾಯಿತು ಟೋಟಲಿ? 10 ಪ್ಲಸ್ 10 20, 20 ಪ್ಲಸ್ 6 26, 26 ಪ್ಲಸ್ 6 32. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಟೋಟಲಿ 32 ಟ್ರಯಾಂಗಲ್ಸ್ ಇದೆ. ಅರ್ಥ ಆಗ್ತಿದೆ ಅಲ್ವಾ ಎಲ್ಲರಿಗೂ? ನೆಕ್ಸ್ಟ್ ಫಿಗರಲ್ಲಿ ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. 1 2 3 4 5 ಟೋಟಲಿ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 5 ಪ್ಲಸ್ 4 9, 9 ಪ್ಲಸ್ 3 12, 12 ಪ್ಲಸ್ 2 14, 14 ಪ್ಲಸ್ 1 15. ಓಕೆ, ನೆಕ್ಸ್ಟ್ ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. 1 2 3 4 5 ಇಲ್ಲಿ ಕೂಡ 15 ಟ್ರಯಾಂಗಲ್ಸ್ ಇದೆ. ನೆಕ್ಸ್ಟ್ ಟ್ರಯಾಂಗಲಲ್ಲಿ ನೋಡಿ ಎಷ್ಟಿದೆ ಟ್ರಯಾಂಗಲ್ಸ್? 1 2 3 4 ಇದನ್ನು ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? 10. ಟೋಟಲಿ ಆ್ಯಡ್ ಮಾಡಿದಾಗ ಎಷ್ಟಾಯಿತು? 4 ಪ್ಲಸ್ 3 7, 7 ಪ್ಲಸ್ 2 9, 9 ಪ್ಲಸ್ 1 10. ಇಲ್ಲೇನು ಆ್ಯಡ್ ಮಾಡಿದಾಗ ನಂಬರಿಂಗ್ ಬರುತ್ತೆ, ಇದನ್ನು ಕೂಡ ಫೈನಲ್ ಆಗಿ ಆ್ಯಡ್ ಮಾಡಬೇಕು. 10 ಪ್ಲಸ್ 15 ಪ್ಲಸ್ 15 ಅಂದರೆ 15 ಪ್ಲಸ್ 15 30, 30 ಪ್ಲಸ್ 10 40. ಓಕೆ, ಈ ಕೊಟ್ಟಿರೋಂಥ ಒಂದು ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಹಾಗಿದ್ರೆ 40 ಟ್ರಯಾಂಗಲ್ಸ್ ಇದೆ. ಓಕೆ, ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲೇನು ಮಾಡಿದ್ರೆ ಸ್ಕ್ವೇರ್ಸ್ ಕೊಟ್ಟಿದ್ದಾರೆ, ಬಟ್ ಅದರಲ್ಲೇ ಟ್ರಯಾಂಗಲ್ಸ್ ಕೂಡ ಇದೆ. ನೋಡಿ ಇಲ್ಲಿ ಹೀಗೆ ಒನ್ ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿಂದ ಹೀಗೆ 1 ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಹಾಗಿದ್ರೆ ಈ ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 2. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ? ಈ ರೀತಿ ಇದ್ರೆ ಫಸ್ಟ್ ಡಯಾಗ್ರಾಮ್ ನೋಡಿ, ಈ ರೀತಿ ಇದ್ರೆ ಈಸಿಯಾಗಿ ಕೌಂಟ್ ಮಾಡಿಬಿಡ್ತೀರಾ. ಈ ಡಯಾಗ್ರಾಮ್ನಲ್ಲಿ ಕೌಂಟ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೀವೇನು ಮಾಡಬೇಕು? ನಂಬರಿಂಗ್ ಮಾಡ್ಕೊಳ್ಬೇಕು. ಲೈಕ್ ದಿಸ್ 1 2 3 4 ಈ ರೀತಿ ನಂಬರಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ಏನು ಮಾಡಬೇಕು? ಬಿಗ್ ನಂಬರ್ ಯಾವುದಿರುತ್ತೆ ಅದಕ್ಕೆ ಏನು ಮಾಡಬೇಕು? ಇಂಟು 2 ಮಾಡಬೇಕು. ಮಲ್ಟಿಪ್ಲೈ ಬೈ 2 ಮಾಡಿದಾಗ ನಿಮಗೆ ಈ ಒಂದು ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅಂದರೆ ಬಿಗ್ ನಂಬರ್ ಯಾವುದಿದ್ರಲ್ಲಿ 4 ಇದೆ, ಇದಕ್ಕೆ ಏನು ಮಾಡಬೇಕು? ನೀವು ಮಲ್ಟಿಪ್ಲೈ ಬೈ 2 ಮಾಡಬೇಕು. ಎಷ್ಟಾಯಿತು? 8 ಆಯಿತು. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಹಾಗಿದ್ರೆ 8 ಟ್ರಯಾಂಗಲ್ಸ್ ಇದೆ. ಹೇಗಿದೆ 8 ಟ್ರಯಾಂಗಲ್ಸ್? ಕೌಂಟ್ ಮಾಡಿ ನೋಡಿ, ಎಲ್ಲಿ ಎಲ್ಲಿ ಫಾರ್ಮೇಶನ್ ಆಗುತ್ತೆ 8 ಟ್ರಯಾಂಗಲ್ಸ್? ಇಲ್ಲಿ ನೋಡಿ, ಬೇಸಿಕಲಿ ಇಲ್ಲಿ ಒಳಗಡೆ ಆಲ್ರೆಡಿ 4 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ ಈ ರೀತಿ. ಓಕೆ ಅಲ್ವಾ? 4ನ ಸೈಡಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಆಯಿತು. ಈ ರೀತಿಯಾದಂಥ ಬಿಗ್ ಟ್ರಯಾಂಗಲ್ಸ್ ಇಲ್ಲಿಂದ ಇಲ್ಲಿಗೆ 1, ನೆಕ್ಸ್ಟ್ ಅಪೋಸಿಟ್ 1 2, ಹಾಗೆ ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ, ಈ ಲೈನ್ ಮೇಲೆ ಈ ಕಡೆ 1 ಟ್ರಯಾಂಗಲ್, ದೆನ್ ಈ ಕಡೆ ಅಪೋಸಿಟ್ 1 ಟ್ರಯಾಂಗಲ್. ಟೋಟಲಿ ಎಷ್ಟಾಯಿತು? 8 ಟ್ರಯಾಂಗಲ್ಸ್ ಆಯಿತು. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 8 ಟ್ರಯಾಂಗಲ್ಸ್ ಇದೆ. ನೀವು ಈ ರೀತಿ ಕೌಂಟ್ ಮಾಡ್ತಾ ಹೋದ್ರೆ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ನಂಬರಿಂಗ್ ಮಾಡ್ಕೊಳ್ಳಿ. ಲಾಸ್ಟ್ ಯಾವುದು ಬಿಗ್ ನಂಬರ್ ಬರುತ್ತೆ ಅದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಎಕ್ಸಾಕ್ಟ್ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನಂಬರಿಂಗ್ ಮಾಡ್ಕೊಳ್ಳಿ. 1 2 3 4 5 6
7, 8 ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಬಿಗ್ ನಂಬರ್ ಯಾವ್ದಿದೆ? 8 ಇದೆ. ಆ 8ಗೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಬೈ 2 ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ? 16. ಹಾಗಿದ್ರೆ ಈ ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 16 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಏನ್ ಮಾಡಿ, ಫಸ್ಟ್ ನಂಬರಿಂಗ್ ಮಾಡ್ಕೊಳ್ಳಿ. ಬೇರೆ ಬೇರೆ ಸ್ಕ್ವೇರ್ಸ್ಗೆ ಬೇರೆ ಬೇರೆಯಾಗಿ ನಂಬರಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಾಯ್ತು? 4 into 2 ಮಾಡಿದಾಗ ಈ ಒಂದು ಸ್ಕ್ವೇರ್ ನಲ್ಲಿ 8 ಟ್ರಯಾಂಗಲ್ಸ್ ಇದೆ. ಈ ಒಂದು ಸ್ಕ್ವೇರ್ ನಲ್ಲಿ 8 ಟ್ರಯಾಂಗಲ್ಸ್ ಇದೆ. ಓಕೆನಾ? ಅದನ್ನು ಇಲ್ಲಿ ಆಡ್ ಮಾಡಿ. 8 ಪ್ಲಸ್ ಎಷ್ಟಾಯ್ತು? 8 ಪ್ಲಸ್ 8. ಓಕೆ, ಮತ್ತೆ ಯಾವ್ದಾದ್ರು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತಾ ನೋಡಿ. ಇಲ್ಲಿ ನೋಡಿ, ಎರಡು ಸ್ಕ್ವೇರ್ಸ್ ನ ಸೇರಿಸಿದವಾಗ ಇಲ್ಲಿ ಒಂದು ಈ ರೀತಿ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇದೆ. ಅದನ್ನು ಕೂಡ ಆಡ್ ಮಾಡಿ. ಮತ್ತೆ ಇಲ್ಲಿ ಕೂಡ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇದೆ. ಇದನ್ನು ಕೂಡ ಆಡ್ ಮಾಡಿ. ಟೋಟಲಿ ಎಷ್ಟಾಯ್ತಾಗಿದ್ರೆ 18 ಟ್ರಯಾಂಗಲ್ಸ್. ಹಾಗಿದ್ರೆ ಟೋಟಲ್ ಆಗಿ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 18 ಟ್ರಯಾಂಗಲ್ಸ್ ಇದೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೇಮ್ ಸಪರೇಟ್ ಸ್ಕ್ವೇರ್ಸ್ಗೆ ಏನ್ ಮಾಡಬೇಕು? ನಂಬರಿಂಗ್ ಕೊಟ್ಕೊಂಡು ಅದನ್ನ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಆಡ್ ಮಾಡಿ. ಓಕೆ, ಇಲ್ಲಿ ಬಿಗ್ ನಂಬರ್ ಯಾವುದು? 4 ಇದೆ. 4 into 2 ಮಾಡಿದಾಗ 8. ಈ ಒಂದು ಸ್ಕ್ವೇರ್ ನಲ್ಲಿ ಕೂಡ 8 ಟ್ರಯಾಂಗಲ್ಸ್. ಈ ಒಂದು ಸ್ಕ್ವೇರ್ ನಲ್ಲಿ ಕೂಡ 8 ಟ್ರಯಾಂಗಲ್ಸ್. ಏನ್ ಮಾಡ್ಬೇಕು ಇವಾಗ? ಅಷ್ಟನ್ನು ಆಡ್ ಮಾಡಬೇಕು. 8 ಪ್ಲಸ್ 8 ಪ್ಲಸ್ 8. ನೆಕ್ಸ್ಟ್ ಯಾವ್ದಾದ್ರು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತಾ ನೋಡಿ. ಇಲ್ಲಿ ಈ ರೀತಿ ಎರಡೆರಡು ಸ್ಕ್ವೇರ್ಸ್ ನ ಸೇರಿಸಿ ಟ್ರಯಾಂಗಲ್ ಈ ರೀತಿ ಫಾರ್ಮೇಶನ್ ಆಗ್ತಾ ಇದೆ. ಅದನ್ನು ಕೂಡ ಇಲ್ಲಿ ಬರ್ಕೊಳ್ರಿ. ಇಲ್ಲಿ 2 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಎಲ್ಲಿ ಈ ರೀತಿಯಾಗಿ ಒಂದು ಬಿಗ್ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಅಲ್ಲಿ ಅದೊಂದನ್ನ ಆಡ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಟ್ರಯಾಂಗಲ್? ಇದನ್ನ ಸ್ವಲ್ಪ ಎರೇಸ್ ಮಾಡ್ಬಿಡ್ತೀನಿ ನಾನು. ಬಿಗ್. ಮತ್ತೆ ಈ ಒಂದು ಟ್ರಯಾಂಗಲ್ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಅದನ್ನ 2 ಕೂಡ ಇಲ್ಲಿ ಬರ್ಕೊಳ್ಳಿ. ಬಿಗ್ ಟ್ರಯಾಂಗಲ್ ನಿಮ್ಗೆ ಅರ್ಥ ಆಯ್ತಲ್ವಾ? ಎಲ್ಲಿಂದ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ? ಇಲ್ಲಿ ಈ ರೀತಿಯಾಗಿ ಮೂರು ಸ್ಕ್ವೇರ್ಸ್ ನ ಸೇರಿಸಿ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಟೋಟಲ್ ಎಷ್ಟಾಯ್ತು? 8 ಪ್ಲಸ್ 8 ಪ್ಲಸ್ 8 24. 24 ಪ್ಲಸ್ 2 26. 26 ಪ್ಲಸ್ 1 27. 28 29. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 29 ಟ್ರಯಾಂಗಲ್ಸ್ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಯಾವ ಕ್ವಶನ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದ್ ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈ ಡಯಾಗ್ರಾಮ್ ನಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ರೆ ಟೋಟಲಿ ಒಂದು ಬಿಗ್ ಸ್ಕ್ವೇರ್ ಇದೆ. ಬಟ್ ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಸ್ಕ್ವೇರ್ಸ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಸಪರೇಟ್ ಆಗಿ ನಂಬರಿಂಗ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 1 2 3 4. 1 2 3 4. ಈ ರೀತಿಯಾಗಿ ಸಪರೇಟ್ ಏನ್ ಮಾಡ್ಬೇಕು? ನೀವು ನಂಬರ್ಸ್ ನ ಕೊಟ್ಕೊಳ್ಳಿ. ಈಗ ಏನ್ ಮಾಡ್ಬೇಕು? ಬಿಗ್ ನಂಬರ್ ಯಾವ್ದಿರುತ್ತೆ ಸ್ಕ್ವೇರ್ ಅಲ್ಲಿ, ಅದಕ್ಕೆ ಮಲ್ಟಿಪ್ಲೈ ಬೈ 2 ಎಷ್ಟು ಮಾಡ್ಬೇಕು? 2 ಮಾಡ್ಬೇಕು. 2 ಮಾಡಿ. 4 into 2 8. ಈ ಸ್ಕ್ವೇರ್ ಅಲ್ಲಿ ಬಿಗ್ ನಂಬರ್ 4. 4 into 2 8. ಇಲ್ಲಿ ಕೂಡ 4 into 2 8. ಇಲ್ಲಿ ಕೂಡ 4 into 2 8. ಓಕೆನಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಮಲ್ಟಿಪ್ಲೈ ಮಾಡಿ ಬಂದ್ ಏನ್ ಆನ್ಸರ್ ಬಂದಿದೆ ಅಲ್ವಾ, ಇದು 8 8 8 4 8 ಇದೆ ಅಲ್ವಾ, ಇದನ್ನ ಏನ್ ಮಾಡ್ಬೇಕು? ಅಷ್ಟನ್ನು ಆಡ್ ಮಾಡ್ಕೋಬೇಕು. 8 ಪ್ಲಸ್ 8 ಪ್ಲಸ್ 8 ಪ್ಲಸ್ 8. ಇದನ್ನ ನೋಡಿ, ಇವಾಗ ಎರೇಸ್ ಮಾಡ್ಕೊಳ್ಳಿ. ಇನ್ನ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ ಅಂತ ಕೌಂಟ್ ಮಾಡಿ. ಹೇಗೆ ಕೌಂಟ್ ಮಾಡ್ತೀರಾ? ಲಾಸ್ಟ್ ಡಯಾಗ್ರಾಮ್ ನಲ್ಲಿ ಕೌಂಟ್ ಮಾಡಿದ್ರಲ್ವಾ, ಎರಡೆರಡು ಸ್ಕ್ವೇರ್ ನ ಸೇರಿಸಿ ಡಯಾಗ್ರಾಮ್ಸ್ ಫಾರ್ಮೇಶನ್ ಆಗ್ತಾ ಇತ್ತು. ಅದೇ ರೀತಿ ಇಲ್ಲಿ ನೋಡಿ, ಈ ಎರಡು ಸ್ಕ್ವೇರ್ ನ ಸೇರಿಸಿ ಇಲ್ಲಿ 2 ಡಯಾಗ್ರಾಮ್ಸ್ ಫಾರ್ಮೇಶನ್ ಆಗ್ತಾ ಇದೆ, ಟ್ರಯಾಂಗಲ್ಸ್. ಅದೇ ರೀತಿ ಟೋಟಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತೆ? ಇಲ್ಲಿ ನೋಡಿ, ಮೇಲ್ಗಡೆ 2 ಆಯ್ತಲ್ವಾ,
ಇದೇ ರೀತಿ ಇಲ್ಲಿ ಕೂಡ ಟೂ ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿ 2 ಟ್ರಯಾಂಗಲ್ಸ್, ದೆನ್ ಇಲ್ಲಿಂದ ಇಲ್ಲಿ 2 ಟ್ರಯಾಂಗಲ್ಸ್. ಓಕೆ, ಅದೇ ರೀತಿ ಇಲ್ಲಿಂದ ಇಲ್ಲಿ 2 ಟ್ರಯಾಂಗಲ್ಸ್. ಅರ್ಥ ಆಯ್ತಲ್ವಾ? ಟೋಟಲಿ ಎಷ್ಟಾಯ್ತು? ಟೋಟಲಿ 8 ಟ್ರಯಾಂಗಲ್ಸ್ ಆಯ್ತು. ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಆಡ್ ಮಾಡಿ. ನೆಕ್ಸ್ಟ್ ಇನ್ನು ಯಾವ್ದಾದ್ರು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತಾ ನೋಡಿ. ಆಗುತ್ತೆ. ಎಲ್ಲಿ ಆಗುತ್ತೆ? ಇಲ್ಲಿ ನೋಡಿ, ಈ ರೀತಿ 3 ಸ್ಕ್ವೇರ್ಸ್ ನ ಸೇರಿಸಿ ಒಂದೊಂದು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಇದೇ ರೀತಿ 4 ಸೈಡ್ ಅಲ್ಲಿ 4 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತೆ. ಹೇಗಾಗುತ್ತೆ? ಇಲ್ಲಿ ಒಂದಾಯ್ತಲ್ವಾ, ಅದೇ ರೀತಿ ಇಲ್ಲಿಂದ ಅದ್ರ ಅಪೋಸಿಟ್ ಒಂದಾಗುತ್ತೆ. ಹೇಗಾಗುತ್ತೆ? ಈ ರೀತಿ ಇದ್ರ ಅಪೋಸಿಟ್ ಒಂದಾಯ್ತು. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಅದ್ರ ಅಪೋಸಿಟ್ ಕೂಡ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಟೋಟಲ್ ಎಷ್ಟಾಯ್ತು? 4 ಟ್ರಯಾಂಗಲ್ಸ್ ಆಯ್ತು. ಟೋಟಲಿ ಆಡ್ ಮಾಡಿದವಾಗ ಎಷ್ಟಾಗುತ್ತೆ? 44 ಆಗುತ್ತೆ. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ? 44 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ? 44 ಟ್ರಯಾಂಗಲ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಸ್ಟಾರ್. ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ? ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ಕಾಣ್ತಾ ಇದೆ? 1 2 3 4 5 6. ಔಟ್ಸೈಡ್ ಅಲ್ಲಿ ನೋಡಿದ ತಕ್ಷಣ ನಿಮ್ಗೆ 6 ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಅದೇ ರೀತಿ ಬಿಗ್ ಟ್ರಯಾಂಗಲ್ಸ್ ನೋಡಿ ಯಾವ್ದಾವ್ದು ಫಾರ್ಮೇಶನ್ ಆಗ್ತದೆ? ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಟ್ರಯಾಂಗಲ್ ಒಂದು, ದೆನ್ ಈ ಟ್ರಯಾಂಗಲ್ ಒಂದು. ಅಂದ್ರೆ ಟೋಟಲಿ ಎಷ್ಟಾಯ್ತು? 8 ಟ್ರಯಾಂಗಲ್ಸ್ ಈ ಒಂದು ಡಯಾಗ್ರಾಮ್ ನಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಇದನ್ನು ನೋಡೋದಕ್ಕೆ ಸ್ಟಾರ್ ತರನೇ ಇದೆ, ಬಟ್ ಇದರಲ್ಲಿ ಟೋಟಲ್ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗುತ್ತೆ ನೀವೇ ನೋಡಿ. ನಂಬರ್ ಕೊಟ್ಕೊಳ್ಳಿ, ದೆನ್ ಕೌಂಟ್ ಮಾಡಿ. 5 ಇದೆ ಅಲ್ವಾ? ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮೇಶನ್ ಆಯ್ತು? ನೋಡಿದ ತಕ್ಷಣ ನಮ್ಗೆ 5 ಟ್ರಯಾಂಗಲ್ಸ್ ಕಾಣ್ತಾ ಇದೆ. ಹಾಗೆ ಇನ್ನು ಎಷ್ಟು ಟ್ರಯಾಂಗಲ್ಸ್ ಎಕ್ಸ್ಟ್ರಾ ಫಾರ್ಮೇಶನ್ ಆಗ್ತಾ ಇದೆ ಫೈಂಡ್ ಔಟ್ ಮಾಡಿ. ಹೇಗಾಗ್ತದೆ ಟ್ರಯಾಂಗಲ್ಸ್? ಈ ರೀತಿ 1, ದೆನ್ ಇಲ್ಲಿಂದ ಇಲ್ಲಿ 2, ದೆನ್ ಇಲ್ಲಿಂದ ಹೀಗೆ 3. ಟೋಟಲಿ ಎಷ್ಟು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ? ಇದೇ ರೀತಿ 5 ಟ್ರಯಾಂಗಲ್ಸ್ ಇದರಲ್ಲಿ ಫಾರ್ಮೇಶನ್ ಆಗುತ್ತೆ. ಹಾಗಿದ್ರೆ ಟೋಟಲಿ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 10 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇದೇನ್ ಮಾಡ್ಬೇಕಂದ್ರೆ ನೀವು ನಂಬರಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಬೇಕು. 1 1 2 ಈ ರೀತಿ ವರ್ಟಿಕಲ್ ಆಗಿ ಏನ್ ಮಾಡ್ಬೇಕು? ನಂಬರ್ಸ್ ನ ಮಾಡ್ಕೋಬೇಕು. ನಂಬರಿಂಗ್ ಕೊಟ್ಟು ದೆನ್ ಏನ್ ಮಾಡ್ಬೇಕು? ಇದು ಲಾಸ್ಟ್ ನಂಬರ್ ಯಾವ್ದಿರುತ್ತೆ ಅಲ್ಲಿವರೆಗೂ ಸೀರಿಯಲ್ ಆಗಿ ನಂಬರ್ ಬರೀಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ರೀತಿ ಇಲ್ಲಿ ಕೂಡ 1 ನಂಬರ್ ಇಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಈ ರೀತಿ ಸೆಕೆಂಡ್ ನಂಬರ್ಗೆ ಏನ್ ಮಾಡ್ಬೇಕು? ಈ ನಂಬರ್ನ ಆಡ್ ಮಾಡ್ಬೇಕು. ಯಾವ ನಂಬರ್? ಇಲ್ಲಿದೆ ಅಲ್ವಾ 1 ಅನ್ನೋ ನಂಬರ್, ಇದನ್ನ ಆಡ್ ಮಾಡಿ ಇಲ್ಲಿ ಆನ್ಸರ್ ನ ಬರಿಬೇಕು. ಎಷ್ಟಾಗುತ್ತೆ? 1 + 2 3 ಆಯ್ತು ಅಲ್ವಾ? ಈಗ ಟೋಟಲಿ ಆಡ್ ಮಾಡಿ ನೋಡಿ ಎಷ್ಟಾಗುತ್ತೆ? 3 + 1 4 ಆಯ್ತು. ಈಗ ಏನ್ ಮಾಡ್ಬೇಕಂದ್ರೆ ಈ ರೀತಿ ಕೆಳಗಿಂದ ಮೇಲ್ಗಡೆ ಹೋಗ್ಬೇಕು. ಇಲ್ಲಿ 2ನೇ ನಂಬರ್ ಯಾವ್ದು ಬರುತ್ತೆ ಅದನ್ನ, ಇದು ನೋಡಿ, ಇದು ಮೊದಲನೇ ಸ್ಥಾನದಲ್ಲಿದೆ, ಇದು 2ನೇ ಸ್ಥಾನದಲ್ಲಿದೆ. ಈ 2ನೇ ಸ್ಥಾನದಲ್ಲಿ ಯಾವ ನಂಬರ್ ಬರುತ್ತೆ ಅದನ್ನ ಬಂದಿರೋ ಆನ್ಸರ್ಗೆ ಆಡ್ ಮಾಡ್ಕೊಂಡ್ರೆ ಅಷ್ಟು ಟ್ರಯಾಂಗಲ್ಸ್ ನಿಮ್ಗೆ ಈ ಒಂದು ಕೊಟ್ಟಿರುವಂತ ಡಯಾಗ್ರಾಮ್ ನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಈ ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಟೋಟಲಿ 5 ಟ್ರಯಾಂಗಲ್ಸ್ ಇದೆ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ಕೂಡ ಸೇಮ್ ಅದೇ ರೀತಿ ಏನ್ ಮಾಡ್ತೀರಾ? ಈ ರೀತಿ ವರ್ಟಿಕಲ್ ಆಗಿ ನಂಬರ್ಸ್ ನ ಕೊಡ್ತೀರಾ 1 2 3 ಅಂತ. ನೆಕ್ಸ್ಟ್ ಆ ನಂಬರ್ನ ಈ ರೀತಿ ಸೀರಿಯಲ್ ಆಗಿ ಬರೀತೀರಾ. ಬರ್ದು ಏನ್ ಮಾಡುದು? ನೆಕ್ಸ್ಟ್ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಹೇಗಿರುತ್ತೆ ಹಾಗೆ ಬರೆಯೋದು. ನೆಕ್ಸ್ಟ್ ಸೆಕೆಂಡ್ ನಂಬರ್ಗೆ ಫಸ್ಟ್ ನಂಬರ್ನ ಈ ರೀತಿ ಆಡ್ ಮಾಡಿ ಆನ್ಸರ್ ನ ಬರೆಯೋದು. 1 + 2 ಎಷ್ಟಾಯ್ತು? 3. ಹಾಗೆ ಈ 3 + 3 ಮಾಡಿದ್ರೆ ಎಷ್ಟಾಯ್ತು? 6 ಆಯ್ತು. ಈಗ ಏನ್ ಮಾಡೋದು? ಇದನ್ನ ಟೋಟಲಿ ನಂಬರ್ನ ಆಡ್ ಮಾಡೋದು. ಎಷ್ಟಾಯ್ತು? 6 + 3 9, 9 + 1 10 ಆಯ್ತು. ಹೀಗೇನ್ ಮಾಡೋದು?
ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಸೆಕೆಂಡ್ ನಂಬರ್ ಯಾವ್ದು ಬರುತ್ತೆ ಅದನ್ನ ಇಲ್ಲಿ ಆಡ್ ಮಾಡೋದು ಬಂದಿರೋ ಆನ್ಸರ್ಗೆ. ಅಂದ್ರೆ ಟೋಟಲಿ 13 ಆಯ್ತು. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಹಾಗಿದ್ರೆ ಆನ್ಸರ್ ಏನಾಗುತ್ತೆ? 13 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ಇದು ಇಲ್ಲಿ ಆಡ್ ನಂಬರ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸೆಕೆಂಡ್ ನಂಬರ್ಗೆ ಸ್ಟಾಪ್ ಮಾಡಿದ್ದೀನಿ. ಈ ಫಸ್ಟ್ ನಂಬರ್ನ ಕನ್ಸಿಡರ್ ಮಾಡಿಲ್ಲ. ಆದ್ರೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕ್ವಶನ್ ಅಲ್ಲಿ ಇವನ್ ನಂಬರ್ ಕೊಟ್ರೆ ಏನ್ ಮಾಡೋದು? ಇಲ್ಲಿಂದ ಇಲ್ಲಿಗೆ ಮೇಲಿಂದ ಕೆಳಗಡೆ ಸೆಕೆಂಡ್ ನಂಬರ್ ಏನ್ ಬರುತ್ತೆ ಇದನ್ನು ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡನೇ ನಂಬರ್ ಯಾವ್ದಿರುತ್ತೆ ಇಲ್ಲಿ ಅದನ್ನು ಕೂಡ ಆಡ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಿಮ್ಗೆ ಇವನ್ ನಂಬರ್ನ ಕೊಟ್ಟಾಗ ಹೇಗ್ ಮಾಡೋದು? ಫಸ್ಟ್ ನಂಬರಿಂಗ್ ಮಾಡ್ಕೊಳ್ಳಿ. 1 2 3 4 ಟೋಟಲಿ 4 ಲೈನ್ ಅಲ್ಲಿ ಟ್ರಯಾಂಗಲ್ಸ್ ನ ಕೊಟ್ಟಿದ್ದಾರೆ. ಸೀರಿಯಲ್ ಆಗಿ ನಂಬರ್ಸ್ ಬರೀರಿ. 1 2 3 4 ಈ ರೀತಿ ನಂಬರ್ ಬರ್ದು ಏನ್ ಮಾಡ್ಬೇಕು? ಫಸ್ಟ್ ನಂಬರ್ನ ಆಸ್ ಇಟ್ ಈಸ್ ಹಾಗೆ ಬರೆಯೋದು. ನೆಕ್ಸ್ಟ್ ಸೆಕೆಂಡ್ ನಂಬರ್ಗೆ ಏನ್ ಮಾಡೋದು? ಫಸ್ಟ್ ನಂಬರ್ನ ಆಡ್ ಮಾಡೋದು. 1 + 2 ಮಾಡಿದ್ರೆ ಎಷ್ಟಾಯ್ತು? 3 ಆಯ್ತು. ದೆನ್ 3 + 3 ಮಾಡಿ 6 ಆಯ್ತು. ದೆನ್ 6 + 4 ಮಾಡಿದ್ರೆ ಎಷ್ಟಾಯ್ತು? ಆನ್ಸರ್ 10 ಆಯ್ತು. ಹೀಗೇನ್ ಮಾಡೋದು? ಇದನ್ನ ಟೋಟಲಿ ಆಡ್ ಮಾಡೋದು. ಎಷ್ಟಾಯ್ತು? 10 + 6 16, 16 + 3 19, 19 + 1 20. ಓಕೆನಾ? ಈಗ ಏನ್ ಮಾಡೋದು? ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಎರಡನೇ ನಂಬರ್ನ ಕನ್ಸಿಡರ್ ಮಾಡೋದು. ಯಾವ್ದಿದೆ ಇಲ್ಲಿ? ಎರಡನೇ ನಂಬರ್ 6 ಇದೆ. ಇದನ್ನು ಕೂಡ ಆಡ್ ಮಾಡಿ ನೆಕ್ಸ್ಟ್ ಹಾಗೆ ಮೇಲಿಂದ ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಸೆಕೆಂಡ್ ನಂಬರ್ ಯಾವ್ದು ಬರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಟೋಟಲಿ ಆಡ್ ಮಾಡಬೇಕು. ಓಕೆನಾ? ಆಡ್ ಮಾಡಿದ್ರೆ ಎಷ್ಟಾಯ್ತು ಇಲ್ಲಿ? 20 + 6 26 + 1 27. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? ಆಗಿದ್ರೆ ಟೋಟಲಿ 27 ಟ್ರಯಾಂಗಲ್ಸ್ ಇದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ಸ್ಟ್ರೇಟ್ ಲೈನ್ಸ್ ಮೇಲೆ ನೋಡ್ತಾ ಹೋಗೋಣ. ಅಂದ್ರೆ ಕೊಟ್ಟಿರುವಂತ ಡಯಾಗ್ರಾಮ್ ನಲ್ಲಿ ಟೋಟಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ ಅಂತ ನಿಮ್ಗೆ ಕ್ವಶನ್ಸ್ ನ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಯಾವ ರೀತಿ ಸ್ಟ್ರೇಟ್ ಲೈನ್, ಹಾರಿಜಾಂಟಲ್, ವರ್ಟಿಕಲ್ ಮತ್ತೆ ಡಯಾಗೋನಲ್. ಯಾವ ರೀತಿ ಡಯಾಗೋನಲ್ ಅಂದ್ರೆ ಗೊತ್ತಿದೆ ಅಲ್ವಾ? ಇದ್ ನೋಡಿ, ಇದು ಹಾರಿಜಾಂಟಲ್ ಲೈನ್, ಇದು ವರ್ಟಿಕಲ್ ಲೈನ್, ದಿಸ್ ಇಸ್ ಡಯಾಗೋನಲ್ ಲೈನ್. ಈ ರೀತಿನೂ ಇರ್ಬೋದು ಅಥವಾ ಈ ರೀತಿನೂ ಇರ್ಬೋದು. ಇದು ಡಯಾಗೋನಲ್. ಅರ್ಥ ಆಯ್ತಲ್ವಾ? ಈಗ ನೋಡಿ, ಈ ಒಂದು ಕೊಟ್ಟಿರುವಂತ ಡಯಾಗ್ರಾಮ್ ನಲ್ಲಿ ಟೋಟಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ ಅಂತ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೋಡಿ ಎಷ್ಟಿದೆ ಸ್ಟ್ರೇಟ್ ಲೈನ್ಸ್? 1 2. ಅಂದ್ರೆ ಹಾರಿಜಾಂಟಲ್ ಲೈನ್ಸ್ ಎಷ್ಟಿದೆ? 2 ಇದೆ. ವರ್ಟಿಕಲ್ ಲೈನ್ಸ್ ಎಷ್ಟಿದೆ? 2 ಇದೆ. ಡಯಾಗೋನಲ್ ಲೈನ್ಸ್ ಎಷ್ಟಿದೆ? 2 ಇದೆ. ಈ ರೀತಿ ನಿಮ್ಗೆ ಹಾರಿಜಾಂಟಲ್, ವರ್ಟಿಕಲ್, ಡಯಾಗೋನಲ್ ಅಂತ ಸಪರೇಟ್ ಆಗಿ ಬರೆಯೋದ್ರಿಂದ ಕನ್ಫ್ಯೂಷನ್ಸ್ ಆಗಲ್ಲ. ಈ ರೀತಿನ ಡಿವೈಡ್ ಮಾಡ್ಕೊಂಡು ಬರ್ದು ನಂತರ ನೀವು ಅದನ್ನ ಟೋಟಲ್ ಆಗಿ ಆಡ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ ಅಂತ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ? ಆಗಿದ್ರೆ 6 ಸ್ಟ್ರೇಟ್ ಲೈನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರಲ್ವಾ? ಈ ಡಯಾಗ್ರಾಮ್ ನಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ? ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಎ ಇಂದ ಬಿ ಗೆ 1 ಸ್ಟ್ರೇಟ್ ಲೈನ್, ಬಿ ಇಂದ ಸಿ ಗೆ 1 ಸ್ಟ್ರೇಟ್ ಲೈನ್, ಸಿ ಇಂದ ಡಿ ಗೆ 1 ಸ್ಟ್ರೇಟ್ ಲೈನ್ ಅಂತ ಅನ್ಸುತ್ತೆ. ಅದು ಆದ್ರೆ ಅಲ್ಲ. ಅಂದ್ರೆ ಟೋಟಲಿ ಇದರಲ್ಲಿ ಎಷ್ಟಿದೆ ಸ್ಟ್ರೇಟ್ ಲೈನ್? ಓನ್ಲಿ 1 ಸ್ಟ್ರೇಟ್ ಲೈನ್ ಮಾತ್ರ ಇದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಇದೇನು, ಎಲ್ಲಾ ಬಿಂದುಗಳು ಸರಳ ರೇಖೆಯಲ್ಲಿ ಇರೋದ್ರಿಂದ ಇದ್ರ ಮೇಲೆ ಒಂದೇ ರೇಖೆ ಹಾದೋಗ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಸರಳ ರೇಖೆಗಳು ಬರೋದಿಲ್ಲ. ಓಕೆನಾ? ಎ ಬಿ ಸಿ ಡಿ ಅನ್ನೋದು ಸಪರೇಟ್ ಸರಳ ರೇಖೆಗಳಲ್ಲ. ಆದ್ರೆ ಇವೇನು ಒಂದೇ ಸರಳ ರೇಖೆ ಮೇಲೆ ಇರುವಂತ ಬೇರೆ ಬೇರೆ ಬಿಂದುಗಳು. ಹಾಗಿದ್ರೆ ಇದು ಕೇವಲ ಒಂದೇ ಒಂದು ಸ್ಟ್ರೇಟ್ ಲೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಸೇಮ್ ಅದೇ ತರ ಇಲ್ಲಿ ಎ ಬಿ ಸಿ ಡಿ ಇ ಅನ್ನೋದೇನಿದು ಒಂದು ಸರಳ ರೇಖೆಯ ಮೇಲಿರುವಂತ ಬಿಂದುಗಳು. ಆದ್ರೆ ಡಿ ಇಂದ ಇ ಎಫ್ ಏನಿದೆ ಅಲ್ವಾ, ಇದು ಏನಾಗಿದೆ? ಇದು ಕೂಡ ಒಂದು ಬೇರೆ ಒಂದು ಸರಳ ರೇಖೆ. ಇದು ಇಲ್ಲಿಂದ ಇಲ್ಲಿಗೆ ಒಂದು ಎಕ್ಸ್ಟ್ರಾ ಸರಳ ರೇಖೆ ಉಂಟಾಗಿದೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಸರಳ ರೇಖೆಗಳಿದೆ? ಆಗಿದ್ರೆ ಹಾರಿಜಾಂಟಲಿ ಒಂದು ಸರಳ ರೇಖೆ ಇದೆ,
ದೆನ್ ಇಲ್ಲಿ ಡಯಾಗೋನಲ್ ಅಲ್ಲಿ ಒಂದು ಸರಳ ರೇಖೆ ಇದೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಸರಳ ರೇಖೆಗಳಿವೆ? 2 ಸರಳ ರೇಖೆಗಳಿವೆ ಈ ಡಯಾಗ್ರಾಮ್ ನಲ್ಲಿ. ನೆಕ್ಸ್ಟ್ ಓಕೆ, ನೀವೇನ್ ಮಾಡ್ಬೇಕು, ಈ ರೀತಿ ಡಯಾಗ್ರಾಮ್ಸ್ ಕೊಟ್ಟಾಗ ಫಸ್ಟ್ ಹಾರಿಜಾಂಟಲ್, ವರ್ಟಿಕಲ್, ಡಯಾಗೋನಲ್ ಅಂತ ನಂಬರ್ ಈ ರೀತಿ ಬರ್ಕೊಂಡ್ಬಿಡಿ. ಬರ್ದು ಕೌಂಟ್ ಮಾಡ್ತಾ ಬನ್ನಿ, ಕನ್ಫ್ಯೂಷನ್ಸ್ ಆಗಲ್ಲ. ಈ ಡಯಾಗ್ರಾಮ್ ನಲ್ಲಿ ಎಷ್ಟು ಹಾರಿಜಾಂಟಲ್ ಲೈನ್ ಇದೆ ಕೌಂಟ್ ಮಾಡಿ. ಎಷ್ಟಿದೆ ನೋಡಿ ಹಾರಿಜಾಂಟಲ್? 1 2 3 4 5 6 7 8 ದೆನ್ ದಿಸ್ ಒನ್ ಲೈನ್. ಟೋಟಲಿ ಎಷ್ಟಾಯ್ತಾಗಿದ್ರೆ 9 ಹಾರಿಜಾಂಟಲ್ ಲೈನ್ಸ್ ಇದೆ. ಓಕೆನಾ? ವರ್ಟಿಕಲ್ ಲೈನ್ಸ್ ಎಷ್ಟಿದೆ ನೋಡಿ? 1 2 3 ಇಲ್ಲಿಂದ ಇಲ್ಲಿಗೆ 4 5 6 ವರ್ಟಿಕಲ್ ಲೈನ್ಸ್ ಎಷ್ಟಿದೆ ಆಗಿದ್ರೆ 6 ಇದೆ. ದೆನ್ ಡಯಾಗೋನಲ್ ಇದೆನಾ ನೋಡಿ ಯಾವ್ದಾದ್ರು? ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲಿ ಇದು ಎಷ್ಟಿದೆ ಡಯಾಗೋನಲ್ ಲೈನ್ಸ್? 2 ಇದೆ. ಟೋಟಲಿ ಆಡ್ ಮಾಡಿ ನೋಡಿ ಎಷ್ಟಾಗುತ್ತೆ ಆನ್ಸರ್? ಟೋಟಲಿ 17 ಆಗುತ್ತೆ. ಹಾಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ? 17 ಸ್ಟ್ರೇಟ್ ಲೈನ್ಸ್. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ ಕ್ಲಾಸಸ್? ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಹಾಗೇನೆ ಏನ್ ಮಾಡ್ತೀರಾ, ಫಸ್ಟ್ ಹಾರಿಜಾಂಟಲ್, ವರ್ಟಿಕಲ್, ಡಯಾಗೋನಲ್ ಅಂತ ಸಪರೇಟ್ ಆಗಿ ಬರಿತೀರಾ. ದೆನ್ ಎಷ್ಟೆಷ್ಟು ಹಾರಿಜಾಂಟಲ್, ವರ್ಟಿಕಲ್, ಡಯಾಗೋನಲ್ ಸ್ಟ್ರೇಟ್ ಲೈನ್ಸ್ ಇದೆ ಅಂತ ಕೌಂಟ್ ಮಾಡಿ ಸಪರೇಟ್ ಆಗಿ ಬರೆದು ದೆನ್ ಆಡ್ ಮಾಡ್ತೀರಾ. ಅರ್ಥ ಆಯ್ತಲ್ವಾ? ಸ್ಟೆಪ್ಸ್ ನಿಮ್ಗೆ ಈಸಿ ಅನಿಸ್ತಿದೆ ಅಲ್ವಾ? ದೆನ್ ಕೌಂಟ್ ಮಾಡಿ ನೋಡಿ ಎಷ್ಟಿದೆ ಹಾರಿಜಾಂಟಲ್ ಲೈನ್ಸ್? 1 2. ಓಕೆ, ಎಷ್ಟಿದೆ ಹಾರಿಜಾಂಟಲ್ ಲೈನ್? ಓನ್ಲಿ 2 ಇದೆ. ವರ್ಟಿಕಲ್ ನೋಡಿ 1 2 3 4 ಇದೆ ವರ್ಟಿಕಲ್ ಲೈನ್ಸ್. ಓಕೆನಾ? ಡಯಾಗೋನಲ್ ಲೈನ್ಸ್ ಎಷ್ಟಿದೆ? 1 2 3 4 5 6. ಡಯಾಗೋನಲ್ ಲೈನ್ಸ್ ಎಷ್ಟಿದೆ? 6 ಇದೆ. ಹಾಗಿದ್ರೆ ಟೋಟಲಿ ಎಷ್ಟಾಯ್ತು? 12. ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದೆ? ಟೋಟಲಿ 12 ಲೈನ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ಸಮಾಂತರ ಚತುರ್ಭುಜದ ಮೇಲೆ ಪ್ರಾಬ್ಲಮ್ಗಳು. ಅಂದ್ರೆ ಒಂದು ಡಯಾಗ್ರಾಮ್ ನ ಕೊಟ್ಟು ಅದರಲ್ಲಿ ಎಷ್ಟು ಸಮಾಂತರ ಚತುರ್ಭುಜಗಳಿವೆ ಅಂತ ನಿಮ್ಗೆ ಕ್ವಶನ್ ನ ಕೇಳ್ತಾರೆ. ಇಲ್ಲಿ ಏನ್ ಮಾಡೋದು, ಸೇಮ್ ರೆಕ್ಟ್ಯಾಂಗಲ್ ಅಲ್ಲಿ ಯಾವ ರೀತಿ ನಂಬರ್ಸ್ ನ ಕೊಟ್ಕೊಂಡು ಆಡ್ ಮಾಡಿ ಮಲ್ಟಿಪ್ಲೈ ಮಾಡ್ತಿದ್ರಿ, ಇಲ್ಲಿ ಕೂಡ ಅದೇ ರೀತಿ ಮಾಡೋದು. ಹೇಗ್ ಮಾಡ್ತೀರಾ? ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ಸ್ ಗೆ ನಂಬರ್ಸ್ ನ ಕೊಡೋದು, ದೆನ್ ಅದನ್ನ ಆಡ್ ಮಾಡೋದು. ನೋಡಿ ಹಾರಿಜಾಂಟಲ್ ಲೈನ್ಸ್ ಎಷ್ಟಿದೆ? 2 ಇದೆ. ವರ್ಟಿಕಲ್ ಲೈನ್ಸ್ ಕೂಡ 2 ಇದೆ. ಇದನ್ನ ಏನ್ ಮಾಡೋದು, ಫಸ್ಟ್ ಆಡ್ ಮಾಡೋದು. 1 + 2 3, 1 + 2 3. ದೆನ್ ಏನ್ ಮಾಡೋದು, ಇದು ಆಡ್ ಮಾಡಿ ಏನ್ ಆನ್ಸರ್ ಬಂದಿರುತ್ತೆ ಇದನ್ನ ಮಲ್ಟಿಪ್ಲೈ ಮಾಡೋದು. ಓಕೆನಾ? 3 × 3 ಈ ರೀತಿ. ಎಷ್ಟಾಯ್ತು ಆಗಿದ್ರೆ? ಟೋಟಲಿ 9. ಇದು ಏನಿದು, ಇದು ರೆಕ್ಟ್ಯಾಂಗಲ್. ಇಲ್ಲಿ ಏನ್ ಮಾಡಿದ್ರಿ, ಸೇಮ್ ಇದೇ ತರ ಮಾಡ್ತಿದ್ರಲ್ವಾ ರೆಕ್ಟ್ಯಾಂಗಲ್ ಅಲ್ಲಿ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಾನು ಇದನ್ನ ಇಲ್ಲಿ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಂಡಿದೀನಿ. ಟೋಟಲ್ ಎಷ್ಟಾಯ್ತು? 3 × 3 9. ಅರ್ಥ ಆಯ್ತಲ್ವಾ? ಪ್ಯಾರಲೋಗ್ರಾಮ್ ಅಂಡ್ ರೆಕ್ಟ್ಯಾಂಗಲ್ ಅಲ್ಲಿ ಸೇಮ್ ಮೆಥಡ್ ನ ಫಾಲೋ ಮಾಡಿ ನೀವು ಎಷ್ಟು ಪ್ಯಾರಲೋಗ್ರಾಮ್ಸ್ ಇದೆ, ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ದಿಸ್ ಇಸ್ ಆಲ್ಸೋ ಸೇಮ್. ಹೇಗ್ ಮಾಡ್ತೀರಾ? ಹಾರಿಜಾಂಟಲ್, ವರ್ಟಿಕಲ್ ಲೈನ್ಸ್ ಗೆ ನಂಬರ್ಸ್ ನ ಕೊಟ್ಟು ಆಡ್ ಮಾಡಿ ಮಲ್ಟಿಪ್ಲೈ ಮಾಡ್ತೀರಾ. 1 2 3 1 2 3. ಟೋಟಲಿ ಆಡ್ ಮಾಡಿ. 1 + 2 3, 3 + 3 6. ಹಿಯರ್ ಆಲ್ಸೋ 6. ದೆನ್ 6 × 6 ಮಲ್ಟಿಪ್ಲೈ ಮಾಡಿ. ಎಷ್ಟಾಯ್ತು? 36. ಆಗಿದ್ರೆ ಈ ಒಂದು ಡಯಾಗ್ರಾಮ್ ನಲ್ಲಿ ಎಷ್ಟು ಪ್ಯಾರಲೋಗ್ರಾಮ್ಸ್ ಇದೆ? 36 ಪ್ಯಾರಲೋಗ್ರಾಮ್ಸ್ ಇದೆ. ಇವತ್ತಿನ ತರಗತಿನ ನಾನು ತುಂಬಾನೇ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ತರಗತಿ. ನಿಮ್ಮ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೊಂದು ಕೌಂಟಿಂಗ್ ಫಿಗರ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕ್ಲಾಸಸ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕ್ಲಾಸ್ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.